ಕನ್ನಡ ಕ್ಲಾಸಿಗೆ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಸ್ವಾಗತ. ಇವತ್ತು ನಾವು 8ನೇ ತರಗತಿಯ BT ಪಠ್ಯಪುಸ್ತಕದಲ್ಲಿರುವಂತಹ ಸಾಹುಕಾರ ಕುഞ്ഞുಮೋನು ಎನ್ನುವಂತಹ ಪಾಠವನ್ನು ನೋಡೋಣ. ಪಾಠಕ್ಕೆ ತೆರಳುವುದಕ್ಕಿಂತ ಮೊದಲು ಕವಿಯವರ ಕವಿ ಪರಿಚಯವನ್ನು ತಿಳಿದುಕೊಳ್ಳೋಣ. ಕಥೆಗಾರ, ವಿಮರ್ಶಕ, ಅನುವಾದಕ ಕೆದಂಬಾಡಿ ಜತ್ತಪ್ಪರೈಗಳು 11/2/1916 ಪುತ್ತೂರು ತಾಲೂಕಿನ ಕೆದಂಬಾಡಿಯಲ್ಲಿ ಜನಿಸಿದರು. ಇವರ ತಂದೆ ಪಿಲಿಮಜಲು ದಾಸರೈಗಳು. ಈಡೊಂದು ಹುಲಿಯೆರಡು, ಉರುಳು, ಬೆಟ್ಟದ ತಪ್ಪಲಿನಿಂದ ಕಡಲ ತಡಿಗೆ ಇವರ ಪ್ರಸಿದ್ಧ ಕೃತಿಗಳು. ಕಿಂದರಿ ಜೋಗಿ ಮತ್ತು ಇತರ ಕೃತಿಗಳನ್ನು ಕನ್ನಡಕ್ಕೆ ಅನುವಾದಿಸಿದ ಕೀರ್ತಿಗೆ ಪಾತ್ರರಾದರು. ಇವರ ತುಳು ನಿಘಂಟು ತಯಾರಿಯಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿಯೂ ಕಾರ್ಯವೆಸಗಿದ್ದಾರೆ. ಇವರಿಗೆ 1997ರಲ್ಲಿ ಕರ್ನಾಟಕ ತುಳು ಅಕಾಡೆಮಿ, ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಭಾಷಾ ಸಮಾನ ಪ್ರಶಸ್ತಿಗಳು ಲಭಿಸಿವೆ. ಇವರ ಭೇಟಿಯ ನೆನಪುಗಳು 1978ರಲ್ಲಿ ಪ್ರಕಟವಾಗಿ ಇತರ 12 ಭಾಷೆಗಳಿಗೆ ಅನುವಾದಗೊಂಡಿವೆ. ಈ ಪುಸ್ತಕಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯೂ ಲಭಿಸಿದೆ. ಸಾಹುಕಾರ ಕುഞ്ഞുಮೋನು ಪಾಠವನ್ನು ಇವರ ಭೇಟಿಯ ನೆನಪುಗಳು ಎನ್ನುವಂತಹ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ. ಬೇಟೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆಯಾ? ಆಹಾರಕ್ಕೆ ಯೋಗ್ಯವಾದಂತಹ ಪ್ರಾಣಿಗಳನ್ನು ಕಾಡಿಗೆ ಹೋಗಿ ಆಯುಧಗಳನ್ನು ಉಪಯೋಗಿಸಿ ಹಿಡಿದು ತರುವುದು ಅಥವಾ ಕೊಂದು ತರುವುದಕ್ಕೆ ಬೇಟೆ ಎಂಬುದಾಗಿ ಹೇಳ್ಬಹುದು. ಹಾಗೆ ಇಲ್ಲಿ ಕವಿಗಳು ಒಬ್ಬ ವ್ಯಕ್ತಿಯಾದಂತಹ ಕುഞ്ഞുಮೋನು ಎನ್ನುವಂತಹ ವ್ಯಕ್ತಿಯ ಕುರಿತಾದಂತಹ ಒಂದು ಸಾಹಸವನ್ನು ಇಲ್ಲಿ ಹೇಳುವುದನ್ನು ಗಮನಿಸಬಹುದಾಗಿದೆ. ಪಾಠದ ಹೆಸರು ಸಾಹುಕಾರ ಕುഞ്ഞുಮೋನು. ಬೇಟೆ ಎನ್ನುವಂಥದ್ದು ಹಿಂದಿನ ಕಾಲದಲ್ಲಿ ಒಂದು ಹವ್ಯಾಸವಾಗಿತ್ತು. ಈಗಿನ ಕಾಲದಲ್ಲಿ ಬೇಟೆ ಆಡುವಂತಿಲ್ಲ. ಯಾಕೆಂತೇಳಿ ನಿಮಗೆ ಗೊತ್ತಿರಬಹುದು. ಅಂದರೆ ಕಾಡಿನ ಪ್ರಾಣಿಗಳು ನಾಶವಾಗ್ತಾ ಇದೆ, ಅಂದರೆ ವಂಶನಾಶ ಭೀತಿ ಇದೆ. ಆದ ಕಾರಣ ಇಂದು ಬೇಟೆಯಾಡುವುದು ಕಾನೂನು ಬಾಹಿರವಾಗಿದೆ. ಹಾಗೆ ಹಿಂದಿನ ಕಾಲದಲ್ಲಿ ಅದೊಂದು ಹವ್ಯಾಸವಾಗಿತ್ತು. ಯಾವ ರೀತಿಯಾಗಿ ಬೇಟೆಯಾಡ್ತಾ ಇದ್ರು ಎನ್ನುವಂತಹ ಒಂದು ಸಾಹಸದ ಒಂದು ಘಟನೆಯನ್ನು ಕವಿಗಳು ಈ ಒಂದು ಪಾಠದಲ್ಲಿ ವಿವರಿಸ್ತಾ ಹೋಗುವುದನ್ನು ನಾವು ಗಮನಿಸಬಹುದು. ಪಾಠದ ಕಡೆಗೆ ಹೋಗೋಣ. ನಮ್ಮ ಊರು ಬಂಟ್ರ, ನೆಕ್ಕಿಲಾಡಿ, ಕಡಬ, ಕೊಂಬಾರು, ಸುಬ್ರಹ್ಮಣ್ಯದ ತನಕ ಹರಡಿದೆ. ಕುഞ്ഞുಮೋನು ಸಾಹುಕಾರರು ಸತ್ತು 16 ವರ್ಷಗಳಾದರೂ ಅವರದು ಮರೆಯುವ ವ್ಯಕ್ತಿತ್ವವಲ್ಲ. ಅವರನ್ನು ಪೋಖ್ರಿ ಕುഞ്ഞുಮೋನು ಎಂದೇ ಹಿಂದಿನಿಂದ ಕರೆಯುವುದು ರೂಢಿ. ಗುತ್ತು ಬೀಡಿನವರ ಕೋಣಗಳನ್ನು ಕಂಬಳಕ್ಕೆ ಬಿಡಬೇಕೆ? ಕುഞ്ഞുಮೋನು ಬ್ಯಾರಿಯು ಬರಬೇಕು. ಬ್ಯಾರಿಯು ಕನೆ ಹಲಗೆಯಲ್ಲಿ ನಿಂತರೆ ಕೋಣಗಳು 7 ಕೋಲಿನ ನಿಶಾನೆಗೆ ನೀರು ಹಾಕದಿದ್ದರೂ ಕೊನೆಗೆ ಬಹುಮಾನ ಅವಕ್ಕೆ. ಸಾಹುಕಾರರ ಮಾತಿನ ಧಾಟಿ ಅಂತಹುದು. ಕೋಣನ ಮೇಲೆ ಬೆತ್ತ, ಹಿಂದಿನಿಂದ ಕನೆಹಲಗೆಯಲ್ಲಿ ನಿಂತವನ ಉರಾಲಿನೊಂದಿಗೆ ಮಂಜೊಟ್ಟೆ ಇಳಿದು ನಾಲಿಗೆಯು ಓಡಿದರೆ ಕಂಬಳದ ಕೋಣ ಓಡಿದಂತಾಗುವುದು. ಏನರ್ಥ ಆಯ್ತು ನಿಮಗೆ ಇಲ್ಲಿ? ಕವಿಯವರ ಊರಿನ ಒಂದು ವಿಸ್ತೀರ್ಣವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ನಮ್ಮ ಊರು ಬಂಟ್ರ, ನೆಕ್ಕಿಲಾಡಿ, ಕಡಬ, ಕೊಂಬಾರು, ಸುಬ್ರಹ್ಮಣ್ಯದ ತನಕ ಹರಡಿದೆ. ಕವಿಗಳವರ ಊರು ಯಾವೆಲ್ಲ ಪ್ರದೇಶಗಳಿಂದ ವ್ಯಾಪಿಸಿದೆ? ಬಂಟ್ರ, ನೆಕ್ಕಿಲಾಡಿ, ಕಡಬ, ಕೊಂಬಾರು ಮತ್ತೆ ಸುಬ್ರಹ್ಮಣ್ಯದ ತನಕ ಹರಡಿದೆ ಎಂಬುದಾಗಿ ಹೇಳ್ತಾರೆ. ಕುഞ്ഞുಮೋನು ಸಾಹುಕಾರರು ಸತ್ತು 16 ವರ್ಷಗಳಾದರೂ ಅವರದು ಮರೆಯುವ ವ್ಯಕ್ತಿತ್ವವಲ್ಲ. ಅಂದ್ರೆ ಆ ಊರಿನ ಒಬ್ಬ ಶ್ರೀಮಂತ ವ್ಯಕ್ತಿಯಾಗಿದ್ರು ಯಾರು? ಕುഞ്ഞുಮೋನು. ಹಾಗೆ ಅವರು ಸತ್ತು 16 ವರ್ಷಗಳಾಯಿತು, ಆದರೂ ಕೂಡ ಅವರನ್ನು ಮರೀಲಿಕ್ಕೆ ಆಗುವುದಿಲ್ಲ. ಯಾಕೆ? ಒಂದು ವಿಶೇಷವಾದಂತಹ ವ್ಯಕ್ತಿತ್ವ ಇರುವಂತಹ ಮನುಷ್ಯನಾಗಿದ್ರು ಕುഞ്ഞുಮೋನು. ಸತ್ರು ಕೂಡ ಮರೆಯಲಾಗದಂತಹ ವ್ಯಕ್ತಿತ್ವ. ಹಾಗೆ ಅವರನ್ನು ಪೋಖ್ರಿ ಕುഞ്ഞുಮೋನು ಎಂದೇ ಹಿಂದಿನಿಂದ ಕರೆಯುವುದು ರೂಢಿ. ರೂಢಿ ಅಂತ ಹೇಳಿದ್ರೆ ಅಭ್ಯಾಸ. ಸ್ವಲ್ಪ ಎಲ್ಲ ವಿಷಯಗಳಲ್ಲಿಯೂ ಕೂಡ ಜಾಣತನವನ್ನು ತೋರಿಸುವಂತಹ ವ್ಯಕ್ತಿಯಾಗಿದ್ರು. ಆದ ಕಾರಣ ಪೋಖ್ರಿ ಕುഞ്ഞുಮೋನು ಎಂಬುದಾಗಿ ಅವರನ್ನು ಕರೆಯುತ್ತಾ ಇದ್ರು. ಗುತ್ತು ಬೀಡಿನವರ ಕೋಣಗಳನ್ನು ಕಂಬಳಕ್ಕೆ ಬಿಡಬೇಕೆ? ಕುഞ്ഞുಮೋನು ಬ್ಯಾರಿಯು ಬರಬೇಕು. ಗುತ್ತು, ಬೀಡು ಇವುಗಳು ಮನೆತನದ ಹೆಸರುಗಳಾಗಿವೆ. ಅಂದ್ರೆ ತರವಾಡಿನ ಹೆಸರು ಗುತ್ತು, ಬೀಡು. ಈ ಮನೆತನದ ಕೋಣಗಳನ್ನು ಕಂಬಳಕ್ಕೆ ಬಿಡಬೇಕಿದ್ರೆ ಕುഞ്ഞുಮೋನು ಬ್ಯಾರಿಯು ಬರಬೇಕು. ಅಂದ್ರೆ ಕುഞ്ഞുಮೋನು ಒಬ್ಬ ಮುಸ್ಲಿಂ ವ್ಯಕ್ತಿಯಾಗಿದ್ದ. ಹಾಗೆ ಅವನು ಬಂದಾಗಬೇಕು ಗುತ್ತು ಬೀಡಿನವರ ಕೋಣಗಳನ್ನು ಕಂಬಳಕ್ಕೆ ಬಿಡಬೇಕಿದ್ರೆ. ಹಾಗಿದ್ರೆ ಈ ಕಂಬಳ ಏನು? ಅದೇ ಕೆಸರಿನಲ್ಲಿ ಕೋಣಗಳನ್ನು ಓಡಿಸುವಂತಹ ಒಂದು ಸ್ಪರ್ಧೆಗೆ ಕಂಬಳ ಎಂಬುದಾಗಿ ಕರೆಯುವುದು.
ಕಂಬಳದ ಕುರಿತಾದಂತಹ ಒಂದು ವಿಡಿಯೋ ಇದೆ, ಅದನ್ನು ನಾವೀಗ ನೋಡೋಣ. ಜಿಲ್ಲಾ ಬಿಜೆಪಿಯ ಉಪಾಧ್ಯಕ್ಷರಾದ ನೋಡಿದ್ರಲ್ವಾ ಯಾವ ರೀತಿಯಾಗಿ ಕೋಣಗಳು ಓಡ್ತಾ ಇದೆ, ನಿಶಾನಿಗೆ ನೀರು ಯಾವ ರೀತಿಯಾಗಿ ಬೀಳ್ತಾ ಇದೆ, ಎಲ್ಲವನ್ನು ಕೂಡ ನಾವು ಈ ವಿಡಿಯೋದಲ್ಲಿ ನಾವು ಗಮನಿಸಿಕೊಳ್ಬಹುದು. ಬ್ಯಾರಿಯು ಕನೆಹಲಗೆಯಲ್ಲಿ ನಿಂತರೆ ಕೋಣಗಳು 7.5 ಕೋಲಿನ ನಿಶಾನಿಗೆ ನೀರು ಹಾಕದಿದ್ದರೂ ಕೊನೆಗೆ ಬಹುಮಾನ ಅವಕ್ಕೆ. ಅಂದ್ರೆ ಇಲ್ಲಿ ನಿಶಾನಿ ಅಂತ ಹೇಳಿದ್ರೆ ಕಂಬಳದಲ್ಲಿ ಕೋಣಗಳನ್ನು ಓಡಿಸುವಾಗ ಮಧ್ಯಭಾಗದಲ್ಲಿ ಮೇಲೆ ಕಟ್ಟಿರುವಂತಹ ಒಂದು ಬಟ್ಟೆ, ಅದಕ್ಕೆ ನೀರು ಹಾರಬೇಕು. ವಿಡಿಯೋದಲ್ಲಿ ನೀವು ಈಗಾಗಲೇ ನೋಡಿರ್ಬಹುದು. ಆಗ ಆ ಬಟ್ಟೆಗೆ ನೀರು ಹಾಕಿದ್ರೆ ಮಾತ್ರ ಸ್ಪರ್ಧೆಯಲ್ಲಿ ಗೆಲ್ಲುವಂಥದ್ದು. ಹಾಗೆ ಇಲ್ಲಿ ಅದು 7.5 ಕೋಲು ಇರ್ತದೆ. ಹಾಗೆ ಅಲ್ಲಿಗೆ ನೀರು ಹಾಕದಿದ್ರೂ ಕೂಡ ಬಹುಮಾನ ಯಾರಿಗೆ? ಕುಂಜುಮೋನು ಓಡಿಸಿದಂತಹ ಕೋಣಗಳಿಗೆ ಸಿಗ್ತದೆ. ಕನೆಹಲಗೆ ಅಂತ ಹೇಳಿದ್ರೆ ಕಂಬಳದ ಕೋಣಗಳನ್ನು ಓಡಿಸುವಾಗ ಹಿಂದೆ ನಿಂತುಕೊಳ್ಳಿಕ್ಕೆ ಕಟ್ಟುವಂತಹ ಒಂದು, ಕೋಣವನ್ನು ಓಡಿಸುವವನು ನಿಂತುಕೊಳ್ಳಿಕ್ಕೆ ಕಟ್ಟುವಂತಹ ಒಂದು ಹಲಗೆ, ಕಂಬಳದಲ್ಲಿ ಉಪಯೋಗಿಸುವಂತಹ ಒಂದು ಮರದ ಹಲಗೆ, ಅದಕ್ಕೆ ಕನೆಹಲಗೆ ಎಂಬುದಾಗಿ ಕರೆಯುವಂಥದ್ದು. ಸಾಹುಕಾರನ ಮಾತಿನ ಧಾಟಿ ಅಂತವುದು. ಧಾಟಿ ಅಂತ ಹೇಳಿದ್ರೆ ರೀತಿ. ಕೋಣ ಓಡಿದರೆ ಸಾಲದು, ಕೋಣಗಳೊಂದಿಗೆ ಹುರುಳಿಯೊಂದಿಗೆ ಕೋಣನ ಮೇಲೆ ಬೆತ್ತ. ಅಂದ್ರೆ ಓಡಿಸುವಂತಹ ಕಂಬಳಕ್ಕೆ ಓಡಿಸುವಂತಹ ಕೋಣಗಳು ಯಾವ ರೀತಿಯಾಗಿ ಅದನ್ನು ಓಡಿಸ್ತಾರೆ ನೋಡಿ. ಕೋಣ ಓಡಿದರೆ ಸಾಲದು, ಕೋಣಗಳೊಂದಿಗೆ ಹುರುಳಿಯೊಂದಿಗೆ ಕೋಣನ ಮೇಲೆ ಬೆತ್ತ. ಓಡಿಸುವಂಥದ್ದು ಅದೇ ರೀತಿಯಾಗಿ ಒಂದು ಧ್ವನಿಯನ್ನು ಹೊರಡಿಸಬೇಕು. ಅದೇ ರೀತಿಯಾಗಿ ಅದಕ್ಕೆ ಬಡಿಯಲಾಗ್ತದೆ, ಬೆತ್ತದಿಂದ ಅದರ ಬೆನ್ನಿಗೆ ಬಡಿಯಲಾಗ್ತದೆ. ಅದು ಆಗ ಮತ್ತಷ್ಟು ಆವೇಶದಿಂದ ಹೋಗ್ತದೆ. ಅದೇ ರೀತಿ ಹಿಂದಿನಿಂದ ಕನೆಹಲಗೆಯಲ್ಲಿ ನಿಂತವನ ಉರಾಲಿನೊಂದಿಗೆ, ಉರಾಲು ಅಂತ ಹೇಳಿದ್ರೆ ಒಂದು ಧ್ವನಿ, ಕೋಣಗಳನ್ನು ಹುರಿದುಂಬಿಸಲಿಕ್ಕೆ ಬೇಕಾಗಿ ಹೇಳುವಂತಹ ಒಂದು ಧ್ವನಿ, ಅದಕ್ಕೆ ಉರಾಲು ಎಂಬುದಾಗಿ ಹೇಳುವಂಥದ್ದು. ಹಾಗೆ ಮಂಜೊಟ್ಟಿ ಇಳಿದು ನಾಲಿಗೆಯೂ ಓಡಿದರೆ, ಮಂಜೊಟ್ಟಿ ಅಂತ ಹೇಳಿದ್ರೆ ಕೋಣಗಳು ಕೊನೆಗೆ ಹೋಗಿ ನಿಲ್ಲುವಂತಹ ಸ್ಥಳಕ್ಕೆ ಮಂಜೊಟ್ಟಿ ಎಂಬುದಾಗಿ ಕರೆಯುವಂಥದ್ದು. ಹಾಗೆ ಓಡಿದ್ರೆ ಮಾತ್ರ ಕೋಣಗಳು ಓಡಿದಂತಾಗುವುದು. ಇಷ್ಟೆಲ್ಲಾ ವಿಚಾರಗಳಿದ್ರೆ ಮಾತ್ರ ಅದು ಕಂಬಳದ ಕೋಣ ಓಡಿದ ಹಾಗೆ ಆಗ್ತದೆ. ಇಲ್ಲದೇ ಇದ್ರೆ ಅವುಗಳು ಓಡಿದರೂ ಕೂಡ ಪ್ರಯೋಜನವಿಲ್ಲ ಅಂತ ಹೇಳುದು. ಅಂದ್ರೆ ಅವುಗಳಿಗೆ ಸ್ಪರ್ಧೆಯಲ್ಲಿ ಬಹುಮಾನ ಓಡಿಸಿದವನಿಗೆ ಸಿಗ್ಲಿಕ್ಕಿಲ್ಲ ಅಂತ. ಮುಂದೆ ನೋಡಿ. ತೀಡಿದರೆ ಎಣ್ಣೆ ಬರುವಂತಹ ಮಾಂಸಖಂಡದಿಂದ ತುಂಬಿದ ಕಪ್ಪಾದ ದೇಹ, ಹುರಿ ಮೀಸೆ, ಕಾಲಕಣ್ಣಿನವರೆಗೆ ಇಳಿಬಿಟ್ಟ ನಿಲುವಂಗಿ, ಮೈಗೊಂದು ಕೆಂಪು ಸೇರೆ. ಈ ವ್ಯಕ್ತಿಯನ್ನು ದೂರದಿಂದ ಕಂಡರೂ ಸಲಾಮು ಸಾಹುಕಾರ್ರೆ ಎನ್ನದವರು ಆ ಊರಲ್ಲಿ ಅತಿ ವಿರಳ. ಊರಿನ ಯಾವ ಪಂಚಾಯತಿಗೆಯೇ ಇರಲಿ ಗುತ್ತಿನ ಗುರಿಕಾರರು ಕುಂಜುಮೋನು ಸಾಹುಕಾರರ ಕೂಡೆ ವಿಷಯ ತಿಳಿಯದೆ ತೀರ್ಪು ಕೊಡುವಂತಿಲ್ಲ. ಕಾರಣ ಒಂದಲ್ಲ ಒಂದು ರೀತಿಯಿಂದ ಈ ಪಂಚಾಯತಿಗೆಯ ಒಳಗುಟ್ಟು ಕುಂಜುಮೋನು ಅರಿತದ್ದೇ. ಯಾರ ಮನೆಯಲ್ಲಿ ಯಾವುದು ಬೆಂದಿದೆ, ಯಾವುದು ಹಸಿಬಿಸಿ ಎಂದು ಬಂಟ್ರ ನೆಕ್ಕಿಲಾಡಿ ಗ್ರಾಮಗಳಲ್ಲಿ ಕುಂಜುಮೋನು ಅರಿತಿಲ್ಲವೆಂದಾದರೆ ಅಂತಹುದು ನಡೆದಿಲ್ಲವೆಂದು ಅರ್ಥ. ಇಲ್ಲಿ ಕುಂಜುಮೋನುವಿನ ಗುಣದ ವಿಶೇಷತೆಯನ್ನು ಇಲ್ಲಿ ಕವಿಗಳು ಹೇಳ್ತಾರೆ. ಏನು, ಯಾವ ರೀತಿಯಾದಂತಹ ಒಂದು ಶರೀರ ಇತ್ತಂತೆ, ಕಪ್ಪಾದಂತಹ ದೇಹ ಕುಂಜುಮೋನುವಿನದು, ಕಪ್ಪನೆಯ ದೇಹ, ಹುರಿ ಮೀಸೆ, ಅದೇ ರೀತಿಯಾಗಿ ಕಾಲ ಕಣ್ಣಿನವರೆಗೆ ಇಳಿಬಿಟ್ಟ ನಿಲುವಂಗಿ ನೀಳವಾದಂತಹ ಅಂಗಿ, ಪಾದದವರೆಗೆ ಇಳಿಬಿಟ್ಟಂತಹ ಅಂಗಿ, ಮೈಗೊಂದು ಕೆಂಪು ಸೇಲೆ, ಕೆಂಪು ಶಾಲನ್ನು ಹಾಕಿದ್ದಂತಹ ಒಂದು ರೀತಿ.
ಈ ವ್ಯಕ್ತಿಯನ್ನು ದೂರದಿಂದ ಕಂಡರು, ಈ ರೀತಿಯಾಗಿ ಬರ್ತಾ ಇದ್ರೆ ದೂರದಿಂದ ಕಂಡರೂ ಕೂಡ ಒಮ್ಮೆ ಎದುರು ಸಿಕ್ಕಿದವರು ಸಲಾಮು ಸಾಹುಕಾರ್ರೆ ಎಂಬುದಾಗಿ ಹೇಳದೇ ಇಲ್ಲ. ಎಲ್ಲರೂ ಕೂಡ ಹೇಳ್ತಾರೆ. ಊರಿನ ಯಾವ ಪಂಚಾಯತಿಗೆ ಇರಲಿ, ಅಂದರೆ ಊರಿನಲ್ಲಿ ಏನಾದರೂ ಸಮಸ್ಯೆ ಬಂದಾಗ ಪಂಚಾಯತಿಗೆ ಮಾಡುವಂತಹ ಒಂದು ಕ್ರಮ ಇತ್ತು ಹಿಂದಿನ ಕಾಲದಲ್ಲಿ. ಹಾಗೆ ಪಂಚಾಯತಿಗೆ ನಡೆಸುವಂತಹ ಸಂದರ್ಭದಲ್ಲಿ ಗುತ್ತು ಬೀಡಿನ ಗುರಿಕಾರರು ಅಂತ ಹೇಳಿದ್ರೆ ಈ ಮನೆತನದ ಗುರಿಕಾರರು ಪಂಚಾಯತಿಗೆಯನ್ನು ನಡೆಸ್ತಾ ಇದ್ರು. ಆ ಸಂದರ್ಭದಲ್ಲಿ ಕುഞ്ഞുಮೋನುವಿನಲ್ಲಿ ಕೇಳದೆ ಅವರು ತೀರ್ಪು ಕೊಡ್ತಾ ಇರಲಿಲ್ಲ. ಯಾಕೆ? ಕುഞ്ഞുಮೋನುವಿಗೆ ಊರಿನಲ್ಲಿ ನಡೆಯುವಂತಹ ಯಾವುದೇ ವಿಚಾರಗಳಾದರೂ ಕೂಡ ಮೊದಲೇ ತಿಳಿಯುತ್ತಾ ಇತ್ತು. ಇಲ್ಲಿ ಹೇಳ್ತಾರೆ ಏನು, ಯಾರ ಮನೆಯಲ್ಲಿ ಯಾವುದು ಬೆಂದಿದೆ, ಯಾವುದು ಹಸಿಬಿಸಿ ಅಂತ ಹೇಳಿದ್ರೆ ಎಲ್ಲಿ ಯಾವ ಕಾರ್ಯ ಆಗಿದೆ, ಎಲ್ಲಿ ಯಾವ ಕಾರ್ಯ ನಡೆಯಲಿಲ್ಲ, ಯಾವುದು ಸರಿ ಯಾವುದು ತಪ್ಪು ಎನ್ನುವುದು ಮೊದಲೇ ಕುഞ്ഞുಮೋನುವಿಗೆ ತಿಳಿದಿರ್ತದೆ. ಆದ ಕಾರಣ ಯಾರಾದರೂ ಒಂದು ಕಡೆಯಲ್ಲಿ ಇಂತಹ ಘಟನೆ ನಡೆದಿದೆ ಅಂತ ಹೇಳುವಾಗ ಅದು ಕುഞ്ഞുಮೋನುವಿಗೆ ಗೊತ್ತಿಲ್ಲದೆ ಇದ್ರೆ ಅಂತಹ ಘಟನೆ ಆ ಊರಲ್ಲಿ ನಡೆಯಲಿಲ್ಲ ಎಂಬುದಾಗಿ ಅರ್ಥ. ಅಂತಹ ಒಂದು ವ್ಯಕ್ತಿತ್ವದ ಮನುಷ್ಯನಾಗಿದ್ದ ಕುഞ്ഞുಮೋನು. ಆ ತುಂಬು ಕಟ್ಟಿದ ನೀಳ ದೇಹಕ್ಕೆ ತಕ್ಕುದಾದ ಕಂಚು ಕಟ್ಟಿದ ಆಳುಗಾತ್ರದ ನಾಗಬೆತ್ತವನ್ನು ಹಿಡಿದು ಕುഞ്ഞുಮೋನು ಸಾಹುಕಾರ ಎದುರು ಬರುತ್ತಿದ್ದರೆ ನೋಡುವ ಕಣ್ಣಿಗೆ ಹಬ್ಬ. ಹಾಗೆಯೇ ಅಂತಹ ಒಂದು ಶಾಲು, ಅದೇ ರೀತಿಯಾಗಿ ಅದೇ ರೀತಿಯ ಒಂದು ವ್ಯಕ್ತಿತ್ವದಿಂದ ಅವರು ನಡೆದು ಬರ್ತಾ ಇರುವಂತಹ ಸಂದರ್ಭದಲ್ಲಿ ಕೈಯಲ್ಲಿ ಒಂದು ಕೋಲು ಇರ್ತಾ ಇತ್ತು. ಕಂಚು ಕಟ್ಟಿದ ಬೆತ್ತಕ್ಕೆ ಕಂಚು ಕಟ್ಟಿದಂತಹ ಕೈ ಹಿಡಿಯುವಂತಹ ಒಂದು ಸ್ಥಳದಲ್ಲಿ ಕಂಚು ಕಟ್ಟಲಾಗ್ತದೆ, ಅದು ಆ ಬೆತ್ತಕ್ಕೆ ಶೋಭೆ ತರ್ತದೆ. ಹಾಗೆ ಅಂತಹ ಕಂಚು ಕಟ್ಟಿದ ಬೆತ್ತವನ್ನು ಹಿಡಿದು ಕುഞ്ഞുಮೋನು ಬರ್ತಾ ಇದ್ರೆ ನೋಡುವವರಿಗೆ ಬಹಳ ಖುಷಿಯಾಗ್ತದೆ. ಇವರಿಗೆ ಹೊಂತಕಾರಿ ಯುವಕರನ್ನು ಉಣ್ಣಲು ತಿನ್ನಲು ಕೊಟ್ಟು ಮನೆಯಲ್ಲಿ ಸಾಕುವುದೊಂದು ಮೋಜಿನ ಹವ್ಯಾಸ. ಕೊನೆಗೆ ಅವರು ಸಾಕಿದವರೇ ಅವರಿಗೆ ಕೈಕೊಟ್ಟ ಪ್ರಸಂಗಗಳು ಹಲವು. ನನ್ನ ಅನ್ನವನ್ನು ತಿಂದು ನನಗೆ ಎರಡೆನಿಸಿದೆಯಾ ಮಗನೇ ಎಂಬ ನಾಣ್ಣುಡಿಯು ಕುഞ്ഞുಮೋನು ಸಾಹುಕಾರರ ನುಡಿಮುತ್ತುಗಳು. ಸಾಹುಕಾರರ ಮಾತನ್ನು ಕೇಳುತ್ತಾ ಕುಳಿತರೆ ಗತಿಸಿದ ಕಥೆಯು ಕಣ್ಣೆದುರು ನಡೆಯುವಂತೆ ತೋರುವ ಮಾತುಗಾರಿಕೆ. ದಿವಂಗತ ಬೆಳ್ಳಿಪ್ಪಾಡಿ ಮಾಯಿಲರೈಗಳ ಮತ್ತು ನಡು ಮುಗೇರುಗುತ್ತು ಅಮ್ಮುಶೆಟ್ಟರ ಸಾಹಸದ ವೀರ ಕಥೆಗಳನ್ನು, ಪಂಚಾಯತಿಗೆಯ ಮೋಡಿಯನ್ನು, ಇವರನ್ನು ಎತ್ತಿಕಟ್ಟಿ ಅವರು ನ್ಯಾಯನಿಷ್ಠರು ಎಂದು ಸಾಧಿಸುವ ಮಾತುಗಾರಿಕೆಯನ್ನು ಕುഞ്ഞുಮೋನು ಬ್ಯಾರಿಯ ಬಾಯಿಯಿಂದ ಕೇಳುವುದೆಂದರೆ ಕೇಳುವವರ ಪಾಲಿಗೆ ಅದೊಂದು ಉತ್ಸವ. ಏನು ಹೇಳ್ತಾರೆ ಇಲ್ಲಿ? ಇವರಿಗೆ ಹೊಂತಕಾರಿ ಯುವಕರನ್ನು ಉಣ್ಣಲು ತಿನ್ನಲು ಕೊಟ್ಟು ಮನೆಯಲ್ಲಿ ಸಾಕುವುದೊಂದು ಮೋಜಿನ ಹವ್ಯಾಸ. ಹೊಂತಕಾರಿ ಅಂತೇಳಿದ್ರೆ ಪರಾಕ್ರಮಿ ಅಥವಾ ಬಲಶಾಲಿ ಯುವಕರು ಅಂತೇಳಿ ಅರ್ಥ. ಪರಾಕ್ರಮಿಯಾದ ಮತ್ತು ಬಲಶಾಲಿಯಾದ ಯುವಕರನ್ನು ಮನೆಯಲ್ಲಿ ಇಟ್ಟುಕೊಂಡು ಅವರನ್ನು ಸಾಕುವುದು ಅದು ಒಂದು ಮೋಜಿನ ಹವ್ಯಾಸ ಆಗಿತ್ತವರಿಗೆ, ಒಂದು ಖುಷಿಯ ಒಂದು ಹವ್ಯಾಸವಾಗಿತ್ತು. ಕೊನೆಗೆ ಅವರು ಸಾಕಿದವರೇ ಅವರಿಗೆ ಕೈ ಕೊಟ್ಟ ಪ್ರಸಂಗ. ಕೈ ಕೊಡುವುದಂತ ಹೇಳಿದ್ರೆ ಏನು? ಮೋಸ ಮಾಡುವಂತೇಳಿ ಅರ್ಥ. ಸಾಕಿದವರೇ ಆಮೇಲೆ ಅವರನ್ನು ಬಿಟ್ಟು ಹೋದದ್ದು ಕೂಡ ಇದೆ. ಆಗ ಕುഞ്ഞുಮೋನು ಹೇಳ್ತಾರಂತೆ, ನನ್ನ ಅನ್ನವನ್ನು ತಿಂದು ನನಗೆ ಎರಡೆನಿಸಿದೆಯಾ ಮಗನೇ ಎಂಬ ನಾಣ್ಣುಡಿ ಅಂತ ಹೇಳಿದ್ರೆ ಒಂದು ನಾಡಿನಲ್ಲಿ ಪ್ರಖ್ಯಾತಗೊಂಡಿರುವಂತಹ ನುಡಿಗಳು, ಗಾದೆ ಮಾತು ಎಂಬುದಾಗಿಯೂ ಅದಕ್ಕೆ ಕರೀಬಹುದು, ಅಥವಾ ಪ್ರಸಿದ್ಧವಾದ ಹೇಳಿಕೆಗಳು ಎಂಬುದಾಗಿಯೂ ಕೂಡ ಕರೀಬಹುದು. ಆಗ ಅದು ಸಾಹುಕಾರರ ನುಡಿಮುತ್ತುಗಳಾಗಿವೆ. ಅಂದ್ರೆ ನಾನು ಅನ್ನವನ್ನು ಕೊಟ್ಟು ನನಗೆ ದ್ರೋಹ ಮಾಡಿದವನು ಎಂಬುದಾಗಿ ಅವರು ಹೇಳ್ತಾ ಇದ್ರು. ಯಾರನ್ನು? ಮೋಸ ಮಾಡಿ ಹೋದಂತಹ ಯುವಕರನ್ನು. ಅವರು ಅನ್ನ ನೀಡಿ ಸಾಕಿ ಬೆಳೆಸಿದಂತಹ ಯುವಕರು ಮೋಸ ಮಾಡಿದಂತಹ ಸಂದರ್ಭದಲ್ಲಿ ಅವರು ಈ ಮಾತುಗಳನ್ನು ಹೇಳ್ತಾ ಇದ್ರು. ಅಂದ್ರೆ ಉಪ್ಪು ತಿಂದ ಮನೆಗೆ ಎರಡು ಬಗೆಯಬಾರದು ಎನ್ನುವಂತಹ ಒಂದು ಗಾದೆ ಮಾತು ಕೂಡ ಇದಕ್ಕೆ ಸರಿ ಹೊಂದುತ್ತದೆ ನೋಡಿ. ಹಾಗೆ ಸಾಹುಕಾರರ ಮಾತನ್ನು ಕೇಳುತ್ತಾ ಕುಳಿತರೆ ಗತಿಸಿದ ಕಥೆಯು ಕಣ್ಣೆದುರು ನಡೆಯುವಂತೆ ತೋರುವ ಮಾತುಗಾರಿಕೆ. ಅಂದ್ರೆ ಕಳೆದು ಹೋದಂತಹ ಒಂದು ಕಥೆಯು ಕಣ್ಣೆದುರಿಗೆ ಕಟ್ಟುವ ಹಾಗೆ ಕುഞ്ഞുಮೋನು ಕಥೆಯನ್ನು ಹೇಳ್ತಾ ಇದ್ರಂತೆ. ಇಲ್ಲಿ ಯಾರ ಕುರಿತಾಗಿ ಹೇಳ್ತಾರೆ ನೋಡಿ? ದಿವಂಗತ ಬೆಳ್ಳಿಪ್ಪಾಡಿ ಮಾಯಿಲರೈಗಳ ಮತ್ತು ನಡು ಮುಗೇರಗುತ್ತು ಅಮ್ಮುಶೆಟ್ಟರ ಸಾಹಸದ ವೀರ ಕಥೆಗಳನ್ನು ಇವರು ಹೇಳ್ತಾ ಇದ್ರು. ಅವರ ಪಂಚಾಯತಿಗೆ ಮೋಡಿ, ಒಬ್ಬರನ್ನು ಹೊಗಳಿ ಇನ್ನೊಬ್ಬರ ಬಗ್ಗೆ ನ್ಯಾಯನಿಷ್ಠರು ಎಂಬುದಾಗಿ ಹೇಳುವಂತಹ ರೀತಿ, ಇವೆಲ್ಲವನ್ನು ಕುഞ്ഞുಮೋನುವಿನ ಬಾಯಿಯಿಂದ ಕೇಳುವುದೆಂದರೆ ಅದೊಂದು ಉತ್ಸವ. ಕಣ್ಣೆದುರು ನಡೆದ ಹಾಗೆ ಅವರು ಎಲ್ಲ ವಿಚಾರಗಳನ್ನು ಹೇಳ್ತಾ ಇದ್ರು.
ಕೈ ಹಿಡಿದವಳ ವಿಚಾರವಲ್ಲದೆ ಬೇರೆ ಯಾವ ಹೆಂಗಸರ ವಿಚಾರದಲ್ಲಿ ಯಾರೇ ಆಗಿರಲಿ ಅಪಚಾರದ ಮಾತನ್ನು ಆಡಿದನೆಂದರೆ ಒರಿ ಅಡಿ ಒಂದೇಟು ತಿಂದು ತನ್ನ ದವಡೆಯಲ್ಲಿ ಅವರ 5 ಬೆರಳನ್ನು ಆತ ಕಾಣದೆ ಹೋಗಲಾರ. ತನ್ನ 60ನೆಯ ವಯಸ್ಸಿನಲ್ಲಿಯೂ ನಮ್ಮ 20-22 ವಯಸ್ಸನ್ನು ನಾಚಿಸುವ ರೀತಿ ಕುഞ്ഞുಮೋನು ಸಾಹುಕಾರರದ್ದು. ಎಳನೀರುಗಳನ್ನು ಕಿತ್ತು ಬಾಯಿಗಿಟ್ಟು ದಮ್ಮು ಬಿಗಿದು ಒಂದೇ ಗುಟುಕಿಗೆ ಕುಡಿದು ತೇಗಿ ಮೈಬೆವರು ಒರೆಸಿಕೊಳ್ಳುವುದನ್ನು ನೋಡುವುದೇ ನೆನೆದವರಿಗೊಂದು ಮೋಜಿನ ಪ್ರಸಂಗ. ಕೈ ಹಿಡಿದವಳ ವಿಚಾರವಲ್ಲದೆ ಅಂದರೆ ತನ್ನ ಪತ್ನಿಯ ವಿಚಾರವಲ್ಲದೆ ಬೇರೆ ಯಾವ ಹೆಂಗಸರ ವಿಚಾರದಲ್ಲಿಯೂ ಯಾವುದೇ ಕೆಟ್ಟ ಮಾತನ್ನು ಕುഞ്ഞുಮೋನುವಿನ ಹತ್ತಿರ ಹೇಳಬಾರದು. ಹಾಗೆ ಹೇಳಿದ್ರೆ ಅವನ ದವಡೆಯಲ್ಲಿ ಅವರ 5 ಬೆರಳುಗಳು ಬೀಳ್ತವೆ ಅಂತ ಹೇಳಿದ್ರೆ ಕೆನ್ನೆಗೆ ಅವರು ಬಾರಿಸ್ತಾರೆ. ಅಂದ್ರೆ ಒರಿ ಅಡಿ ಅಂದ್ರೆ ಒಂದೇಟು ಅವರಿಗೆ ಕೊಡದೇ ಇರುವುದಿಲ್ಲ. ತನ್ನ 60ನೆಯ ವಯಸ್ಸಿನಲ್ಲಿಯೂ ಕೂಡ 20-22 ವಯಸ್ಸಿನ ಯುವಕರನ್ನು ನಾಚಿಸುವಂತಹ ಒಂದು ರೀತಿ ಕುഞ്ഞുಮೋನುವಿನದ್ದು. ಅದೇ ರೀತಿಯಾಗಿ ಎಳನೀರನ್ನು ಕೆತ್ತಿ ಬಾಯಿಗಿಟ್ಟು ಒಂದೇ ದಮ್ಮಿನಲ್ಲಿ ಎಳನೀರನ್ನು ಕುಡಿದು ತನ್ನ ಮೈ ಬೆವರನ್ನು ಒರೆಸಿಕೊಳ್ಳುವಂತಹ ರೀತಿಯನ್ನು ನೋಡುವುದು ಅಂದರೆ ಆ ಊರಿನ ಜನರಿಗೆ ಅದೊಂದು ತಮಾಷೆಯ ಪ್ರಸಂಗವಾಗಿತ್ತು, ಮೋಜಿನ ಪ್ರಸಂಗವಾಗಿತ್ತು. ಆದರೆ ಹೊಟ್ಟೆ ತುಂಬಿಸುವ ಪ್ರಮೇಯ ಬಂದಾಗ ಈ ರೀತಿ ರಿವಾಜುಗಳನ್ನು ಕೈಬಿಡುವ ಪ್ರಸಂಗವೂ ಬರುತ್ತಿತ್ತು. ಶಿಕಾರಿಗೆ ಹೋದಲ್ಲಿ ಹಂಡೆಗಟ್ಟಲೆ ಮಾಂಸ ಬೇಯಿಸಬೇಕಿದ್ದರೆ ಅದಕ್ಕೆ ಬೇಕಾದ ಸಾಂಬಾರ, ತೆಂಗಿನಕಾಯಿ, ತುಪ್ಪ, ಉಪ್ಪು, ಹುಳಿ, ಮೆಣಸು, ಅಕ್ಕಿ, ಬೆಳಗ್ಗಿನ ಕಾಫಿಗೆ ಬೇಕಾದ ಫಲಾಹಾರ, ಹಾಲು ವಗೈರೆಗಳನ್ನು ಹೆದರಿಸಿ ಪುಕ್ಕಟೆಯಾಗಿಯೇ ಪಡೆಯುವಲ್ಲಿ ಧರ್ಮಶಾಸ್ತ್ರವನ್ನು ಮೀರಿದ ಸಂದರ್ಭಗಳು ಹಲವಾರು. ಅದು ತಪ್ಪಲ್ಲವೆಂದು ಅವರ ಸಮರ್ಥನೆ. ನಾವು ಆ ಊರಿಗೆ ಬೇಟೆಗೆ ಹೋಗುವುದು ಊರವರ ಬೆಳೆ ರಕ್ಷಣೆಗಲ್ಲವೇ? ನಾವು ಬೇಟೆಗೆ ಹೊರಟವೆಂದರೆ ಸಾಹುಕಾರರನ್ನು ಆಹ್ವಾನಿಸದಿದ್ದರೂ ಅವರು ರೆಡಿ. ಇವರು ಬಂದರೆ ನಾನು ದುರ್ಜನನಾಗದೆ ನಮಗೆ ಬೇಕಾದ ಸಾಮಾನುಗಳನ್ನು ಪುಕ್ಕಟೆ ಸರಬರಾಜು ಮಾಡುವ ಬೇರೊಂದು ವ್ಯಕ್ತಿ ಮತ್ತಾರು? ಆದ್ದರಿಂದ ನನಗೂ ಸಾಹುಕಾರರನ್ನು ಬಿಟ್ಟು ಬೇಟೆಗೆ ಹೋಗುವುದೆಂದರೆ ಅಷ್ಟಕ್ಕಷ್ಟೇ. ಹೊಟ್ಟೆ ತುಂಬಿಸುವಂತಹ ಪ್ರಸಂಗ ಬಂದಾಗ ಈ ರೀತಿ ರಿವಾಜುಗಳನ್ನು ಅಂತ ಹೇಳಿದ್ರೆ ಪದ್ಧತಿ, ರೀತಿ ರಿವಾಜು ಅಂತ ಹೇಳಿದ್ರೆ ಕೆಲವು ಪದ್ಧತಿಗಳನ್ನು ಬಿಡುವಂತಹ ಒಂದು ರೀತಿ ಇತ್ತಂತೆ ಕುഞ്ഞുಮೋನುವಿಗೆ. ಶಿಕಾರಿಗೆ ಹೋದಲ್ಲಿ, ಶಿಕಾರಿ ಅಂತ ಹೇಳಿದ್ರೆ ಬೇಟೆ ಎಂದರ್ಥ. ಬೇಟೆಗೆ ಹೋದಂತಹ ಸಂದರ್ಭದಲ್ಲಿ ಹಂಡೆಗಟ್ಟಲೆ ಮಾಂಸ ಬೇಯಿಸಬೇಕಿದ್ದರೆ, ಹಂಡೆ ಅಂತ ಹೇಳಿದ್ರೆ ಒಂದು ದೊಡ್ಡದಾದಂತಹ ಪಾತ್ರೆ, ಅದರಲ್ಲಿ ತುಂಬಾ ಮಾಂಸ ಸಿಕ್ಕಿದ್ರೆ ಅದನ್ನು ಬೇಯಿಸಲಿಕ್ಕೆ ಬೇಕಾಗಿ ತುಂಬಾ ಸಂಬಾರ ಪದಾರ್ಥಗಳು ಬೇಕಾಗ್ತದೆ. ಆಗ ಅದಕ್ಕೆ ಬೇಕಾದ ಸಾಂಬಾರ, ತೆಂಗಿನಕಾಯಿ ಇರ್ಬೋದು, ತುಪ್ಪ, ಉಪ್ಪು, ಹುಳಿ, ಮೆಣಸು, ಅಕ್ಕಿ, ಬೆಳಗ್ಗಿನ ಕಾಫಿಗೆ ಬೇಕಾದ ಫಲಾಹಾರ, ಹಾಲು ವಗೈರೆ ಇತ್ಯಾದಿಗಳನ್ನೆಲ್ಲವನ್ನು ಕೂಡ ಆ ಊರಿನವರನ್ನು ಹೆದರಿಸಿ ಇವರು ಪಡೆದುಕೊಳ್ತಾ ಇದ್ರಂತೆ. ಆಗ ಯಾರಾದರೂ ಇದು ಹೀಗೆ ಮಾಡುವುದು ತಪ್ಪಲ್ಲವೇ, ಇನ್ನೊಬ್ಬರನ್ನು ಹೆದರಿಸಿ ಆ ರೀತಿಯಾಗಿ ಸಾಮಾನುಗಳನ್ನು ತೆಗೆದುಕೊಳ್ಳುವುದು ಸರಿಯೇ ಎಂಬುದಾಗಿ ಹೇಳಿದ್ರೆ ಕುഞ്ഞുಮೋನುವಿನ ಒಂದು ಸಮರ್ಥನೆ ಏನಾಗಿತ್ತಂತೆ, ನಾವು ಬೇಟೆಗೆ ಹೋಗುವುದು ಊರಿನವರ ಬೆಳೆ ರಕ್ಷಣೆಗಲ್ಲವೇ? ಊರಿನಲ್ಲಿ ಕೃಷಿ ನಾಶ ಮಾಡ್ತದಲ್ವಾ ಕಾಡಿನ ಪ್ರಾಣಿಗಳು ಬಂದು, ಆಗ ಅವುಗಳನ್ನು ನಾಶಪಡಿಸಿದ್ರೆ ಬೆಳೆಗಾರರಿಗೆ ಅದು ಲಾಭವೋ ಹೊರತು ನಷ್ಟವಲ್ಲ. ಆದ ಕಾರಣ ನಮಗೆ ಬೇಕಾದಂತಹ ಸಾಮಗ್ರಿಗಳನ್ನು ಅವರು ಕೊಡುವುದರಲ್ಲಿ ತಪ್ಪೇನಿದೆ ಅಥವಾ ನಾವು ಕೇಳುವುದರಲ್ಲಿ ತಪ್ಪೇನಿದೆ ಎಂಬುದಾಗಿ ಕುഞ്ഞുಮೋನುವಿನ ಒಂದು ಸಮರ್ಥನೆಯ ಮಾತಂತೆ. ನಾವು ಬೇಟೆಗೆ ಹೊರಟವೆಂದರೆ ಸಾಹುಕಾರರನ್ನು ಆಹ್ವಾನಿಸದಿದ್ದರೂ ಅವರು ರೆಡಿ. ಕುഞ്ഞുಮೋನು ಯಾವತ್ತೂ ಕೂಡ ಬೇಟೆಗೆ ತಯಾರಾಗಿಯೇ ಇರುವಂತಹ ವ್ಯಕ್ತಿ. ಬನ್ನಿ ಎಂಬುದಾಗಿ ಹೇಳದಿದ್ರೂ ಕೂಡ ನಾನೇ ಬರ್ತೇನೆ ಎಂಬುದಾಗಿ ಹೇಳುವಂತಹ ಒಂದು ವ್ಯಕ್ತಿತ್ವ ಅವರದ್ದಾಗಿತ್ತು. ಇವರು ಬಂದರೆ ನಾನು ದುರ್ಜನನಾಗದೆ, ದುರ್ಜನ ಅಂತ ಹೇಳಿದ್ರೆ ಕೆಟ್ಟ ವ್ಯಕ್ತಿ ಅಂತೇಳಿ ಅರ್ಥ. ಹೇಗೆ ಇಲ್ಲಿ ಕೆಟ್ಟ ವ್ಯಕ್ತಿ ಆಗುವುದು ಲೇಖಕರು? ಕುഞ്ഞുಮೋನು ಬಾರದೇ ಇದ್ರೆ ಇವರಾಗಿಯೇ ಊರವರಲ್ಲಿ ಹೆದರಿಸಿ ತೆಗೆದುಕೊಳ್ಬೇಕಾಗ್ತದೆ ಸಾಮಗ್ರಿಗಳನ್ನೆಲ್ಲ, ಮಾಂಸವನ್ನು ಬೇಯಿಸಲಿಕ್ಕೆ ಬೇಕಾದ ಸಾಮಗ್ರಿಗಳನ್ನು ತೆಗೆದುಕೊಳ್ಳಬೇಕಾಗ್ತದೆ. ಅದಕ್ಕೆ ಬೇಕಾಗಿ ನಾನು ಕೆಟ್ಟ ವ್ಯಕ್ತಿಯಾಗದೆ ಕುഞ്ഞുಮೋನುವನ್ನು ನಾನು ಬರಲಿಕ್ಕೆ ಹೇಳಿದೆ ಎಂಬುದಾಗಿ ಇಲ್ಲಿ ಹೇಳುವಂಥದ್ದು. ಅವರು ಬಾರದೆ ಇಲ್ಲಿ ಲೇಖಕರು ಹೋಗುವುದಿಲ್ಲ. ಲೇಖಕರು ಬೇಟೆಯಲ್ಲಿ ನಿಪುಣರಾಗಿದ್ದರು. ಆದ್ದರಿಂದ ನನಗೂ ಸಾಹುಕಾರರನ್ನು ಬಿಟ್ಟು ಬೇಟೆಗೆ ಹೋಗುವುದೆಂದರೆ ಅಷ್ಟಕ್ಕಷ್ಟೇ. ಸಾಹುಕಾರರನ್ನು ಬಿಟ್ಟು ಬೇಟೆಗೆ ಲೇಖಕರು ಹೋಗ್ತಾ ಇರಲಿಲ್ಲ. ಸುಬ್ರಹ್ಮಣ್ಯ ಜಾತ್ರೆಯ ಸಮಯ ಹುಣ್ಣಿಮೆಯಂದು ನಾವು ಕುಲ್ಕುಂದಕ್ಕೆ ಹೋದವರು ಜಾನುವಾರು ಮೇಲೆ ಹತ್ತುವ ದಿವಸ ಅಮಾವಾಸ್ಯೆಯಂದು ಸರ್ಚ್ ಲೈಟ್ ಶಿಕಾರಿಗೆ ಹೊರಡುವುದೆಂದು ನಿರ್ಣಯ ಮಾಡಿದೆವು.
10-15 ದಿನ ಮೋಡದೆಡೆಯ ಉರಿಬಿಸಿಲಿನಲ್ಲಿ ತಿರುಗಾಡಿ ಕೆಸರು ತುಳಿದು ಸಪ್ಪೆ ಊಟ ಮಾಡಿದವರಿಗೆ ಬೇಟೆ ಎಂದೊಡನೆ ಎಲ್ಲರ ಬಾಯಲ್ಲೂ ನೀರು ತೊಡಗಿತು. ನಾನು ಕೋವಿ ಹೆಗಲಿಗೆ ಹಾಕಿ ಲೈಟು ಹಿಡಿದು ಹೊರಟನೆಂದರೆ ಬರಿಗೈಯಲ್ಲಿ ಬರುವವನಲ್ಲ ಎಂಬುದು ಆ ಕಾಲಕ್ಕೆ ಗಾದೆಯ ಮಾತೆ ಆಗಿತ್ತು. ಸುಬ್ರಹ್ಮಣ್ಯ ಜಾತ್ರೆಯ ಸಂದರ್ಭ. ಆವತ್ತು ಹುಣ್ಣಿಮೆಯಂದು ಕುಲ್ಕುಂದಕ್ಕೆ ಹೋದವರು, ಕುಲ್ಕುಂದ ಎನ್ನುವುದು ಸುಬ್ರಹ್ಮಣ್ಯಕ್ಕೆ ಹತ್ತಿರ ಇರುವಂತಹ ಒಂದು ಸ್ಥಳವಾಗಿದೆ. ಹಾಗೆ ಜಾನುವಾರು ಮೇಲೆ ಹತ್ತುವ ದಿವಸ, ಅಂದರೆ ಅಲ್ಲಿ ಜಾನುವಾರು ಜಾತ್ರೆ ನಡೆಯುತ್ತದೆ. ಆ ಜಾತ್ರೆ ನಡೆಯುವಂತಹ ಸಮಯದಲ್ಲಿ ಅಮಾವಾಸ್ಯೆ ಎಂದು ಸರ್ಚ್ ಲೈಟ್, ಅಂದರೆ ಲೈಟನ್ನು ಉಪಯೋಗಿಸಿ ಬೇಟೆಯಾಡುವಂಥದ್ದು. ಹಾಗೆ ಶಿಕಾರಿಗೆ ಹೊರಡುವುದು, ಬೇಟೆಗೆ ಹೊರಡುವುದು ಎಂಬುದಾಗಿ ತೀರ್ಮಾನ ಮಾಡಿದೆವು. 10-15 ದಿನ ಮೋಡದೆಡೆಯ ಉರಿಬಿಸಿಲಿನಲ್ಲಿ ತಿರುಗಾಡಿ, ಅಂದರೆ ಜಾತ್ರೆಯ ಸಂದರ್ಭದಲ್ಲಿ ಆಚೀಚೆ ಸುತ್ತಾಡಿ, ಉರಿಬಿಸಿಲಿನಲ್ಲಿ ಸುತ್ತಾಡಿ ಕಂಗಾಲಾಗಿದ್ರು. ಕೆಸರು ತುಳಿದು ಸಪ್ಪೆ ಊಟ ಮಾಡಿದವರಿಗೆ, ಜಾತ್ರೆಯ ಸಂದರ್ಭದಲ್ಲಿ ಹೆಚ್ಚಾಗಿ ತರಕಾರಿ ಊಟವೇ ಆಗಿರ್ತದೆ, ಆದ ಕಾರಣ ಸಪ್ಪೆ ಊಟ ಮಾಡಿದಂತಹ ಲೇಖಕರಿಗೆ ಏನಾಗಿತ್ತು ಅಂತ ಹೇಳಿದ್ರೆ, ಎಲ್ಲರಿಗೂ, ಆ ಲೇಖಕರಿಗೆ ಮಾತ್ರವಲ್ಲ ಎಲ್ಲರಿಗೂ ಕೂಡ ಮಾಂಸದ ಊಟ ಮಾಡಬೇಕು ಎನ್ನುವಂತಹ ಒಂದು ಆಸೆಯಾಗಿತ್ತು. ಹಾಗೆ ಮಾಂಸದ ಊಟ ಅಥವಾ ಬೇಟೆ ಎಂದೊಡನೆ ಎಲ್ಲರ ಬಾಯಿಯಲ್ಲಿಯೂ ಕೂಡ ನೀರು ಬರಲಿಕ್ಕೆ ಶುರುವಾಗಿತ್ತಂತೆ. ನಾನು ಕೋವಿ ಹೆಗಲಿಗೆ ಹಾಕಿ ಲೈಟು ಹಿಡಿದು ಹೊರಟನೆಂದರೆ ಬರಿಗೈಯಲ್ಲಿ ಬರುವವನಲ್ಲ. ಇವರು ಕೋವಿಯನ್ನು ಹಿಡಿದು ಹೊರಟರೆ, ಬೇಟೆಗೆ ಹೊರಟ್ರೆ ಬರಿಗೈಯಲ್ಲಿ ಬರುವವರಲ್ಲ, ಯಾವುದಾದರೂ ಒಂದು ಪ್ರಾಣಿಯನ್ನು ತೆಗೆದುಕೊಂಡೇ ಬರ್ತಾರೆ ಎನ್ನುವಂಥದ್ದು ಗಾದೆ ಮಾತಿನಷ್ಟೇ ಅಲ್ಲಿ ಪ್ರಸಿದ್ಧಿಯಾಗಿತ್ತಂತೆ. ಯಾಕೆ? ಗಾದೆ ಎನ್ನುವಂಥದ್ದು ಪ್ರಖ್ಯಾತವಾದಂತಹ ಒಂದು ನುಡಿಯಾಗಿರ್ತದೆ, ಅಂದರೆ ಜನರ ಅನುಭವದಿಂದ ಮೂಡಿದಂತಹ ಒಂದು ಮಾತಾಗಿದೆ ಗಾದೆ ಎನ್ನುವಂಥದ್ದು. ಆಗ ಅಷ್ಟೇ ಸತ್ಯವಾಗಿತ್ತು. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎನ್ನುವಂತಹ ಒಂದು ಮಾತಿದೆ. ಅದೇ ರೀತಿಯಾಗಿ ಗಾದೆಯಷ್ಟೇ ಸತ್ಯ ಆಗಿತ್ತು. ಯಾವುದು? ಲೇಖಕರು ಕೋವಿ ಹಿಡಿದು ಹೊರಟರೆಂದರೆ ಬರಿಗೈಯಲ್ಲಿ ಬರುವವರಲ್ಲ ಎನ್ನುವಂಥದ್ದು. ರೊಟ್ಟಿ ಮಾಡಿಸಿ ಸಾಂಬಾರು ಅರೆಯಲು ತಾಯಿ ಅತ್ತಿಗೆಯರಿಗೆ ಹೇಳಿ ಊಟದ ಹೊತ್ತಿಗಾಗುವಾಗ ಮೊಲ ಬರಿಂಕದ ಮಾತು ಒತ್ತಟ್ಟಿಗಿರಲಿ ಒಂಟಿ ಹಂದಿಯನ್ನೇ ಹೊಡೆದುಕೊಂಡು ಬಂದ ಪ್ರಸಂಗಗಳು ಹಲವು. ಅಂತೆಯೇ 7-8 ಜನರು ಹೊರಟುದಾಯಿತು. ತನ್ನ ಕಂಚು ಕಟ್ಟಿದ ದೊಣ್ಣೆಯನ್ನೊಮ್ಮೆ ಬಳಿ ನಿಂತಿದ್ದ ಶಾಂತಗೌಡನ ಹೆಗಲ ಮೇಲಿನ ಬೈರಸನ್ನು ಎಳೆದು ತಿಕ್ಕಿ ಲಕಲಕಿಸಿ ಎದುರು ಹಲ್ಲಿಲ್ಲದ ಆ ಬೊಚ್ಚುಬಾಯಿಯನ್ನು ತೆರೆದು ಆಕಳಿಸಿ ಯಾ ಅಲ್ಲ ಎಂದು ಪ್ರಾರ್ಥಿಸಿ ಮುಂದಾಗಿ ಕುഞ്ഞുಮೋನು ಶಿಕಾರಿಗೆ ಇಳಿದುದಾಯಿತು. ಇವರು ಹೇಗೆ ಬೇಟೆಗೆ ಇಳಿತಾರೆ ಎನ್ನುವುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಹಾಗೆ ಬೇಟೆಗೆ ಹೊರಡುವಂತಹ ಸಂದರ್ಭದಲ್ಲಿ ಯಾವುದಾದರೂ ಒಂದು ಆಹಾರಕ್ಕೆ ಪ್ರಾಣಿಗಳು ಸಿಗುವುದು ಖಚಿತವಾಗಿತ್ತು. ಆದ ಕಾರಣ ಮನೆಯವರಿಗೆ, ಅಂದರೆ ಅತ್ತೆ ಮತ್ತೆ ಅತ್ತಿಗೆಯವರಲ್ಲಿ ಹೇಳ್ತಾರೆ, ಏನು ಸಾಂಬಾರವನ್ನು ಅರೆಯಲಿಕ್ಕೆ ಹೇಳಿ. ಸಾಂಬಾರ ಅಂತ ಹೇಳಿದ್ರೆ ಮಸಾಲೆ, ಪದಾರ್ಥಕ್ಕೆ ಬೇಕಾದಂತಹ ಮಸಾಲೆಯನ್ನು ಅರೆಯಲಿಕ್ಕೆ ಹೇಳ್ತಾರೆ. ಊಟದ ಹೊತ್ತಿಗಾಗುವಾಗ ಮೊಲ ಬರಿಂಕದ ಮಾತು ಒತ್ತಟ್ಟಿಗಿರಲಿ. ಮೊಲ ಅಂದ್ರೆ ನಿಮಗೆ ಗೊತ್ತಿದೆ, ಬರಿಂಕ ಅಂತ ಹೇಳಿದ್ರೆ ಮೊಲಕ್ಕಿಂತ ಸ್ವಲ್ಪ ದೊಡ್ಡದಾದಂತಹ ಒಂದು ಪ್ರಾಣಿ. ಅದರ ಚಿತ್ರವನ್ನು ನಾವು ಒಮ್ಮೆ ನೋಡೋಣ. ನೋಡಿದ್ರಲ್ವಾ? ಇದು ಮೊಲಕ್ಕಿಂತ ಸ್ವಲ್ಪ ದೊಡ್ಡದಾದಂತಹ ಒಂದು ಪ್ರಾಣಿಯಾಗಿದೆ. ಅಂತೆಯೇ 7-8 ಜನರು ಹೊರಟುದಾಯಿತು. ಬೇಟೆಗೆ ಎಂಬುದಾಗಿ 7-8 ಜನರು ಹೊರಡ್ತಾರೆ. ತನ್ನ ಕಂಚು ಕಟ್ಟಿದ ದೊಣ್ಣೆಯನ್ನೊಮ್ಮೆ ಬಳಿ ನಿಂತಿದ್ದ ಶಾಂತಗೌಡನ ಹೆಗಲ ಮೇಲಿನ ಬೈರಾಸನ್ನು ಎಳೆದು ತಿಕ್ಕಿ ಲಕಲಕಿಸಿ, ತನ್ನ ಕೈಯಲ್ಲಿದ್ದಂತಹ ದೊಣ್ಣೆಯನ್ನು ಶಾಂತಗೌಡ ಎನ್ನುವನು, ಇನ್ನೊಬ್ಬ ಬೇಟೆಗಾಗಿ ಬರುವವನು, ಅವನ ಹೆಗಲಿಗೆ ತಿಕ್ಕಿ ಕುഞ്ഞുಮೋನು ಏನು ಮಾಡ್ತಾರೆ, ಹಲ್ಲಿಲ್ಲದ ಬೊಚ್ಚು ಬಾಯಿಯನ್ನು ತೆರೆದು ಆಕಳಿಸಿ, ಹಲ್ಲಿಲ್ಲದ ಬೊಚ್ಚು ಬಾಯಿಯಿಂದ ಒಮ್ಮೆ ಆಕಳಿಸಿ ಯಾ ಅಲ್ಲ ಎಂಬುದಾಗಿ ದೇವರನ್ನು ಪ್ರಾರ್ಥಿಸಿ ಮುಂದಾಗಿ ಶಿಕಾರಿಗೆ ಇಳಿದಾಯಿತು. ಬೇಟೆಗೆ ಇವರು ತಯಾರಾದರು. ನಾನು ಲೈಟುಗಟ್ಟಿ ಹಳೆಗೇಟಿನ ದಾರಿಯಾಗಿ ಕೊಂಬಾರಿಗೆ ಹೋಗುವುದೆಂದು ತೀರ್ಪಿಟ್ಟಿದ್ದೆ. ಆದರೆ ಆ ಸಮಯ ಸುಬ್ರಹ್ಮಣ್ಯ ಕುಲ್ಕುಂದ ಜನಜಾನುವಾರುಗಳಿಂದಲೂ ಮನುಷ್ಯರ ಗಲಾಟೆಯಿಂದಲೂ ಮೃಗಗಳಿಗೆ ಭೀತಿಯ ಕೇಂದ್ರವಾಗಿದ್ದರೆ ನೆರೆಯ ಕೊಂಬಾರು ಅವುಗಳಿಗೆ ಆಶ್ರಯ ಸ್ಥಾನವಾಗಿತ್ತು. ಆ ಸಮಯ ಮಾವ ಅಳೇರಿ ಗುಡ್ಡಪ್ಪರೈಗಳು ಕೊಂಬಾರಿನಲ್ಲಿ ಹೊಸದಾಗಿ ಆಸ್ತಿಯನ್ನು ಖರೀದಿಸಿ ನೆಲೆಸಿದ ಕಾರಣ ನಾವೆಷ್ಟು ಜನ ಹೋದರೂ ಊಟಕ್ಕೆ ತೊಂದರೆಯಿಲ್ಲ. ಲೇಖಕರು ಕೂಡ ಲೈಟು ಕಟ್ಟಿ ಹಳೆಗೇಟಿನ ದಾರಿಯಾಗಿ ಕೊಂಬಾರಿಗೆ ಹೋಗುವುದು ಎಂಬುದಾಗಿ ತೀರ್ಮಾನ ಮಾಡಿದ್ರು. ಆದರೆ ಆ ಸಂದರ್ಭದಲ್ಲಿ ಸುಬ್ರಹ್ಮಣ್ಯದ ಜಾತ್ರೆ ನಡೆಯುವ ಕಾರಣ ಅಲ್ಲಿಯ ಸ್ಥಳ ಎಲ್ಲವೂ ಕೂಡ ಜಾನುವಾರುಗಳಿಂದ ತುಂಬಿರ್ತದೆ.
ಆಗ ಆ ಸಂದರ್ಭದಲ್ಲಿ ಪ್ರಾಣಿಗಳು ಜನರ ಗದ್ದಲಕ್ಕೆ ಅಲ್ಲಿ ನಿಲ್ಲದೆ ಹತ್ತಿರದ ಪ್ರದೇಶವಾದಂತಹ ಕೊಂಬಾರು ಅವುಗಳಿಗೆ ಆಶ್ರಯ ಸ್ಥಾನವಾಗಿತ್ತು. ಆ ಸಮಯ ಮಾವ ಅಳೇರಿ ಗುಡ್ಡಪರೆಗಳು, ಲೇಖಕರ ಮಾವ ಗುಡ್ಡಪರೆಗಳು ಅಲ್ಲಿಯೇ ಒಂದು ಹೊಸತಾಗಿ ಮನೆ ಖರೀದಿಸಿ ವಾಸಿಸ್ತಾ ಇದ್ರು. ಆಗ ಅಲ್ಲಿಗೆ ಎಷ್ಟು ಜನರು ಹೋದ್ರೂ ಕೂಡ ಊಟಕ್ಕೆ ಏನು ತೊಂದರೆ ಇಲ್ಲ. 7-8 ದಿನ ನಿಂತು ಕಾರುಬಾರು ನಡೆಸುವುದಿದ್ದರೂ ಸರಿ, 7-8 ದಿನ ಹೋಗಿ ಅಲ್ಲಿ ನಿಲ್ಲುವುದಿದ್ರೂ ಕೂಡ ಅವರು ಏನು ಹೇಳುವುದಿಲ್ಲ. ಏನಾದರೂ ತೊಂದರೆ ಗಲಾಟೆ ಸಂಭವಿಸಿದರೂ ಆ ಊರಿನಲ್ಲಿ ಅವರ ಜನಪ್ರಿಯತೆಯಿಂದ ಅದನ್ನು ನಿವಾರಿಸಿಕೊಳ್ಳುವುದು ದುಸ್ತರವಾದುದಲ್ಲ. ಆದ ಕಾರಣ ತನ್ನ ಮಾವ ಒಬ್ಬ ಜನಪ್ರಿಯ ವ್ಯಕ್ತಿ ಆದ ಕಾರಣ ಅಲ್ಲಿ 7-8 ಜನ ನಿಂತರೆ ಏನಾದರೂ ಸಮಸ್ಯೆಗಳು ಉಂಟಾದರೂ ಕೂಡ ಅದನ್ನು ನಿವಾರಿಸಿಕೊಳ್ಳುವುದು ತುಂಬಾ ಕಷ್ಟದ ಕೆಲಸವೇನಲ್ಲ. ದುಸ್ತರ ಅಂತ ಹೇಳಿದ್ರೆ ಕಷ್ಟ ಅಂತ ಹೇಳಿ ಅರ್ಥ. ಅತ್ತೆಯಂತೂ ಬಂದವರಿಗೆ ಇದ್ದಷ್ಟು ದಿನ ಬೇಯಿಸಿ ಹಾಕುವ ಧಾರಾಳ ಮನಸ್ಸಿನವರು, ಮತ್ತೇನು ತೊಂದರೆ. ಅತ್ತೆಯೂ ಕೂಡ ತುಂಬಾ ವಿಶಾಲ ಮನಸ್ಸಿನವರು. ತನ್ನ ಮನೆಯಲ್ಲಿ ಯಾರು ಎಷ್ಟು ಸಮಯ ಬಂದು ನಿಲ್ಲುವುದಿದ್ರೂ ಕೂಡ ಸಾಕಷ್ಟು ಬೇಯಿಸಿ ಹಾಕುವಂತಹ ಒಬ್ಬರು ವಿಶಾಲ ಮನಸ್ಸಿನ ಮಹಿಳೆಯಾಗಿದ್ರು. ಆದ ಕಾರಣ ಇವರಿಗೆ ಯಾವುದೇ ತೊಂದರೆ ಇರಲಿಲ್ಲ. ರಾತ್ರಿ ಮಾರ್ಗದ ಬದಿಗೆ ಲೈಟು ಹಾಕುತ್ತಾ 2-3 ಮೈಲು ಮುಂದೆ ಸಾಗಿರಬಹುದು. ಲೈಟಿಗೆ ಕಣ್ಣು ಕೊಟ್ಟು 2 ಮೊಲಗಳು, 1 ಬರಿಂಕವು ತನ್ನ ಕೋವಿಗೆ ತುತ್ತಾದವು. ಮನೆಗಿರುವುದು 7-8 ಫರ್ಲಾಂಗು ಮಾತ್ರ. ಮನೆಯ ಹತ್ತಿರ ದೊಡ್ಡ ಮೃಗವೇನು ಕಾಣಸಿಗದು. ಸಿಕ್ಕಿದುದಲ್ಲಿ ದೊಡ್ಡ ಪಾಲು ಸಾಹುಕಾರರ ಹೊಟ್ಟೆ ತುಂಬಿಸಲಾಯಿತು. ಕುಲ್ಕುಂದದಲ್ಲಿ 10-15 ದಿನ ಜಾನುವಾರು ಸಂತೆಯಲ್ಲಿ ಓಡಾಡಿದಣಿದ ಬೇಸರ. ಒಮ್ಮೆ ಮನೆ ಸೇರಿದರೆ ಸಾಕೆಂಬ ಆತುರ. ಮುಂದೆ ಹೆಜ್ಜೆ ಹಾಕುತ್ತಾ ಬಂದು ಮಾರ್ಗದ ಬದಿಯ ಮಣ್ಣು ಅಗೆದ ಜಾಗಕ್ಕೆ ಲೈಟಿನ ಬೆಳಕು ಚೆಲ್ಲಿದೆ. ಕಾಣುವುದೇನು? ಸಾಣೆಗಿಕ್ಕಿದ ವಜ್ರದ ಹರಳಿನಂತಹ ಕಣ್ಣುಗಳು ಗಿರಗಿರನೆ ತಿರುಗುತ್ತಿವೆ. ಏನಾಯ್ತಿಲ್ಲಿ? ಇವರು ಬೇಟೆಗೆ ಇಳಿದ್ರಲ್ವಾ, ಬೇಟೆಗೆ ಇಳಿದು ರಾತ್ರಿ ಮಾರ್ಗದ ಬದಿಗೆ ಲೈಟ್ ಹಾಕ್ತಾ ಮುಂದೆ ಸಾಗ್ತಾ ಇರ್ತಾರೆ. ಆಗ 3 ಮೈಲು ಮುಂದೆ ಸಾಗಿರಬಹುದು. ಆಗ 1.5 ಕಿಲೋಮೀಟರ್ಗಿಂತಲೂ ಕೂಡ ಸ್ವಲ್ಪ ಹೆಚ್ಚು, 1 ಮೈಲು ಅಂತ ಹೇಳಿದ್ರೆ. ಹಾಗೆ ಇವರು 3 ಮೈಲು ದೂರ ಹೋಗಿರಬಹುದು. ಆ ಸಮಯದಲ್ಲಿ ಏನಾಯಿತು? ಲೈಟಿಗೆ ಏನು ಕಾಣುತ್ತದೆ? 2 ಮೊಲ ಮತ್ತೆ 1 ಬರಿಂಕ ಕಾಣಲಿಕ್ಕೆ ಸಿಗ್ತದೆ. ಅವುಗಳನ್ನು ಏನು ಮಾಡ್ತಾರೆ ಲೇಖಕರು? ಕೋವಿ ಹೊಡೆದು ಸಾಯಿಸ್ತಾರೆ. ಮನೆಗಿರುವುದು 7-8 ಫರ್ಲಾಂಗು ಮಾತ್ರ. ಹಾಗೆ ಮನೆಗೆ ಸ್ವಲ್ಪ ದೂರವೇ ಇರುವಂಥದ್ದು. ಹಾಗೆ ಮನೆಯ ಹತ್ತಿರ ದೊಡ್ಡ ಮೃಗವೇನು ಕಾಣಸಿಗದು. ಮನೆಯ ಹತ್ತಿರ ಯಾವುದು ಕೂಡ ಕಾಣಸಿಕ್ಕುವುದಿಲ್ಲ ಪ್ರಾಣಿಗಳು. ಸಿಕ್ಕುದುದಲ್ಲಿ ದೊಡ್ಡ ಪಾಲು ಸಾಹುಕಾರರ ಹೊಟ್ಟೆ ತುಂಬಿಸಲಾಯಿತು. ಆದ ಕಾರಣ ಯಾವುದಾದ್ರೂ ಒಂದು ಪ್ರಾಣಿ ಸಿಕ್ಕಿದ್ರೆ ಅದರಲ್ಲಿ ಅರ್ಧ ಪಾಲು ಕೂಡ ಸಾಹುಕಾರನಾದಂತಹ ಕುಂಜುಮೋನುವಿಗೆ ಬೇಕಾಗ್ತದೆ. ಹಾಗೆಯೇ ಕುಲ್ಕುಂದದಲ್ಲಿ 10-15 ದಿನ ಜಾನುವಾರು ಸಂತೆಯಲ್ಲಿ ಓಡಾಡಿದಣಿದ ಬೇಸರ. ಒಮ್ಮೆ ಮನೆ ಸೇರಿದರೆ ಸಾಕೆಂಬ ಆತುರ. ಯಾವುದಾದ್ರೂ ಒಂದು ಪ್ರಾಣಿ ಸಿಕ್ಕಿದ್ರೆ ಸಾಕು, ಮನೆಗೆ ಹೋಗಿ ಸೇರುವ ಎನ್ನುವಂತಹ ಒಂದು ಆತುರದಲ್ಲಿ ಇರುತ್ತಾರೆ ಲೇಖಕರು. ಹಾಗೆ ಮುಂದೆ ಹೆಜ್ಜೆ ಹಾಕುತ್ತಾ ಒಂದು ಮಾರ್ಗದ ಬದಿಯ ಮಣ್ಣು ಅಗಿದಂತಹ ಜಾಗಕ್ಕೆ ಲೈಟ್ ಹಾಕಿದಂತಹ ಸಂದರ್ಭದಲ್ಲಿ ಅಲ್ಲಿ ಸಾಣೆಗಿಕ್ಕಿದ ವಜ್ರದ ಹಾಗೆ, ಅಂದ್ರೆ ಸಾಣೆಗಿಕ್ಕುವುದು ಅಂತ ಹೇಳಿದ್ರೆ ಹರಿತಗೊಳಿಸುವುದು ಅಂತೇಳಿ ಅರ್ಥ. ಈಗ ಕತ್ತಿ ಆಯುಧಗಳು ಹರಿತಗೊಳಿಸಿದಾಗ ಪಳಪಳನೆ ಹೊಳೆಯುತ್ತದಲ್ವಾ, ಹಾಗೆ ಇಲ್ಲಿ ಸಾಣೆಗೆ ಇಕ್ಕಿದಂತಹ ವಜ್ರ ಇದೇನು ಬಹಳ ಬೆಳಕನ್ನು ಚೆಲ್ಲುವಂತಹ ಮತ್ತೆ ಪಳಪಳನೆ ಹೊಳೆಯುವಂತಹ ಒಂದು ಲೋಹ. ಹಾಗೆಯೇ ವಜ್ರದ ಹಾಗೆ ಕಾಣುವಂತಹ ಕಣ್ಣುಗಳು ಗಿರಗಿರನೆ ತಿರುಗುತ್ತಿವೆ. ಅಂದ್ರೆ ಯಾವುದೋ ಒಂದು ಪ್ರಾಣಿ ಅಲ್ಲಿದೆ ಎಂದರ್ಥ. ಸ್ವಲ್ಪ ಹತ್ತಿರ ಹೋಗೋಣವೆಂದು 10 ಹೆಜ್ಜೆ ಮುಂದೆ ಬಂದು ನೋಡುತ್ತೇನೆ. ಪ್ರಾಣಿಯೊಂದು ಮತ್ತೊಂದು ಪ್ರಾಣಿಯನ್ನು ಮೆಟ್ಟಿ ಕುಳಿತು ಕತ್ತಿನ ಭಾಗವನ್ನು ಕಿತ್ತು ತಿನ್ನುತ್ತಿದೆ. ನನಗೆ ಅರ್ಥವಾಯಿತು. ಕೋವಿಯಲ್ಲಿ ಮೊದಲೇ ಇಟ್ಟಿದ್ದ ತೋಟೆಯನ್ನು ತೆಗೆದು 1ನೇ ನಂಬರದ ತೋಟೆಯನ್ನಿಟ್ಟು ತೋರು ಬೆರಳಿನಿಂದ ಕೈ ಇಕ್ಕಿ ಮೀಟಿದೆ. ಢಮಾರಿ ಎಂದು ಎಡಬಲದ ಕಾಡುಗಳು ಮಾರ್ದನಿ ಕೊಟ್ಟೊಡನೆಯೇ ಲೈಟನ್ನು ತಪ್ಪಿಸಿ ತೋಟೆ ತುಂಬಿಸಲು ಬಗ್ಗಿದೆ. ಒಮ್ಮೆ ಮನೆ ಸೇರಿದರೆ ಸಾಕು ಎಂಬುದಾಗಿ ಆತುರದಲ್ಲಿರುವಾಗ ಹೀಗೆ ವಜ್ರದ ಹಾಗೆ ಹೊಳೆಯುವಂತಹ ಕಣ್ಣುಗಳುಳ್ಳ ಒಂದು ಪ್ರಾಣಿಯು ಕಾಣ್ತದೆ. ಹಾಗೆ ಸ್ವಲ್ಪ ಹತ್ತಿರ ಹೋಗುವ ಎಂಬುದಾಗಿ ನೋಡಿದಾಗ 10 ಹೆಜ್ಜೆ ಮುಂದೆ ಹೋಗುವಾಗ ಪ್ರಾಣಿಯೊಂದು ಇನ್ನೊಂದು ಪ್ರಾಣಿಯನ್ನು ಮೆಟ್ಟಿ ಕುಳಿತು ಅದರ ಕತ್ತಿನ ಭಾಗ ಅಂತ ಹೇಳಿದ್ರೆ ಕುತ್ತಿಗೆಯ ಭಾಗವನ್ನು ಹಿಡಿದು ತಿಂತಾ ಇದೆ. ಆಗ ಲೇಖಕರಿಗೆ ಅರ್ಥವಾಗ್ತದೆ. ಅವರೇನು ಮಾಡ್ತಾರೆ? ಕೋವಿಯಲ್ಲಿ ಮೊದಲೇ ಇಟ್ಟಿದ್ದಂತಹ ತೋಟೆಯನ್ನು ತೆಗೆದು 1ನೇ ನಂಬರದ ತೋಟೆಯನ್ನಿಟ್ಟು ತೋರು ಬೆರಳಿನಿಂದ ಕೈ ಇಕ್ಕಿ ಇಡ್ತಾರೆ. ಆಗ ಢಮಾರಿ ಎಂದು ಎಡಬಲದ ಕಾಡುಗಳು ಮಾರ್ದನಿಗೊಳ್ಳುವ ಹಾಗೆ, ಮಾರ್ದನಿ ಅಂತ ಹೇಳಿದ್ರೆ ಪ್ರತಿಧ್ವನಿಸುವ ಅಂತ ಅರ್ಥ.
ಹಾಗೆ ಮಾರ್ದನಿಗೊಳ್ಳುವ ಹಾಗೆ ಪ್ರತಿಧ್ವನಿಗೊಳ್ಳುವ ಹಾಗೆಯೇ ಸ್ವರ ಬರ್ತದೆ. ಲೈಟನ್ನು ತಪ್ಪಿಸಿ ತೋಟೆ ತುಂಬಿಸಲು ಬಗ್ಗಿದೆ. ಹಾಗೆ ಅವರು ಲೈಟನ್ನು ತಪ್ಪಿಸಿ ತೋಟೆ ತುಂಬಿಸ್ಲಿಕ್ಕೆ ಅಂತೇಳಿ ಬಗ್ಗುತ್ತಾರೆ. ಎಲ್ಲಿಯಾದರೂ ಹೊಡೆದ ಮೃಗವು ಗತಾಸುವಾದರೆ ಸತ್ತುದಕ್ಕೆ ಚೂರಿ ಹಾಕಿತ ಎಂದು ನಕ್ಕಾರು ಎನ್ನುತ್ತಾ ಕುഞ്ഞുಮೋನು ಓಡಿ ಚೂರಿ ಬಿಡಿಸಿ ಅಂದಾಜಿಗೆ ಕೈ ಇಕ್ಕಿ ಮೃಗದ ಕತ್ತನ್ನು ಹಿಡಿದು ಔಕಿದ್ದೇ ತಡ. ಯಾ ಅಲ್ಲ ಇದು ಎಂದಿಂಡೆ, ದೇವರೇ ಇದೇನು, ದನಿಗಳೇ ಬನ್ನಿ, ಇದು ಬರಿಂಕ ಅಲ್ಲ. ಹುಲಿ ನನ್ನ ಕೈ ಹಿಡಿದಿದೆ, ಅಯ್ಯೋ ಕೈಯನ್ನು ಜಗಿಯುತ್ತಿದೆ, ಎದೆ ಮೆಟ್ಟಿ ಹಿಡಿದಿದೆ, ಸತ್ತೆ ಅಲ್ಲ ಸತ್ತೆ ಎಂದು ಬೊಬ್ಬೆ ಆರ್ಭಟಿಯನ್ನು ಕೇಳಿ ಒಡನಿದ್ದವರು ದೂರ ದೂರ ಹೋದುದಲ್ಲದೆ ಹುಲಿ ಹಿಡಿದವನನ್ನು ಬರಿಗೈಯಿಂದ ಬಿಡಿಸಲು ಬರುವ ಹುಚ್ಚರಾರು. ಇಲ್ಲೇನಾಯಿತು, ಹೀಗೆ ಇವರು ಕೋಟೆಯನ್ನು ಉಪಯೋಗಿಸಿಕೊಂಡು ಇನ್ನು ಕೋವಿಯನ್ನು ಬಿಡಬೇಕು ಎಂಬುದಾಗಿ ಬಗ್ಗಿದ್ದಂತಹ ಸಂದರ್ಭದಲ್ಲಿ ಕುഞ്ഞുಮೋನು ಚಿಂತಿಸ್ತಾರೆ. ಏನು, ಎಲ್ಲಿಯಾದರೂ ಹೊಡೆದ ಮೃಗವು ಗತಾಸುವಾದರೆ, ಗತಾಸು ಅಂತ ಹೇಳಿದ್ರೆ ಸತ್ತು ಹೋಗು ಅಂತೇಳಿ ಅರ್ಥ. ಕೋವಿಯಿಂದ ಹೊಡೆದಂತಹ ಮೃಗವು ಸತ್ತು ಹೋದ್ರೆ ಸತ್ತದಕ್ಕೆ ಚೂರಿ ಹಾಕಿದ ಎಂಬುದಾಗಿ ಎಲ್ಲರೂ ಕೂಡ ನಗಾಡುವರು ಎಂಬುದಾಗಿ ತಿಳಿದುಕೊಂಡು ಓಡಿ ಬಂದು ಚೂರಿಯನ್ನು ಬಿಡಿಸಿ ಅಂದಾಜಿಗೆ ಕೈ ಇಕ್ಕಿ ಮೃಗದ ಕತ್ತನ್ನು, ಅದರ ಕುತ್ತಿಗೆಯನ್ನು ಹಿಡಿದು ಔಕಿದಂತಹ ಸಂದರ್ಭದಲ್ಲಿ ಅವರಿಗೆ ಅದು ಬೇಟೆ ಮಾಡುವಂತಹ ಪ್ರಾಣಿ ಅಲ್ಲ ಎನ್ನುವುದು ಗೊತ್ತಾಗ್ತದೆ. ಯಾ ಅಲ್ಲ ಇದು ಎಂದಿಂಡೆ ಅಂತ ಹೇಳಿದ್ರೆ, ದೇವರೇ ಇದೇನು, ದನಿಗಳೇ ಯಜಮಾನರೇ ಬನ್ನಿ, ಇದು ಬರಿಂಕ ಅಲ್ಲ, ಹುಲಿ ನನ್ನ ಕೈ ಹಿಡಿದಿದೆ, ಇದು ಬರಿಂಕ ಅಲ್ಲ, ಹುಲಿ ನನ್ನ ಕೈಯನ್ನು ಹಿಡಿದಿರುವಂಥದ್ದು, ಅಯ್ಯೋ ಕೈಯನ್ನು ಜಗಿಯುತ್ತಿದೆ, ಎದೆ ಮೆಟ್ಟಿ ಹಿಡಿದಿದೆ, ಆದ ಕಾರಣ ಯಾರಾದರೂ ಬನ್ನಿ, ದನಿಗಳೇ ಬನ್ನಿ ಎಂಬುದಾಗಿ ಕರೆಯುತ್ತಾ ಇದ್ದಾರೆ ಕುഞ്ഞുಮೋನು. ಹಾಗೆ ಇವರ ಬೊಬ್ಬೆ ಆರ್ಭಟೆಯನ್ನು ಕೇಳಿ ಒಡನಿದ್ದವರೆಲ್ಲರೂ ಕೂಡ ದೂರ ದೂರ ಹೋಗ್ತಾರೆ. ಅದಲ್ಲದೆ ಹುಲಿ ಎಂಬುದಾಗಿ ಹೇಳುವಾಗ ಅದರ ಹತ್ತಿರ ಹೋಗಿ ಬಿಡಿಸಲಿಕ್ಕೆ ಹೋಗುವಂತಹ ಅಷ್ಟು ಸಾಮರ್ಥ್ಯ ಇರುವವರು ಯಾರಿದ್ದಾರೆ? ಹಾಗೆ ಅದನ್ನು ಬಿಡಿಸಲಿಕ್ಕೆ ಹೋಗುವಂತಹ ಹುಚ್ಚರಾರು ಎಂಬುದಾಗಿ ಇಲ್ಲಿ ಲೇಖಕರು ಹೇಳ್ತಾರೆ. ಅಂದ್ರೆ ಯಾರು ಕೂಡ ತಯಾರಾಗ್ಲಿಕ್ಕಿಲ್ಲ. ಹುಲಿ ಹಿಡಿದಿದೆ ಎಂಬುದಾಗಿ ಹೇಳುವಾಗ ಬಿಡಿಸಿ ಹೋದ್ರೆ ಬಿಡಿಸುವವರಿಗೆ ಅಪಾಯ ಇದೆ, ಆದ ಕಾರಣ ಯಾರು ಕೂಡ ಮುಂದೆ ಹೋಗುವುದಿಲ್ಲ. ನಾನು ಇದನ್ನು ಕೇಳಿದವನೇ ಹೌಹಾರಿದವನಂತೆ ಓಡಿ ಕೋವಿಯನ್ನು ಎದೆಗೆ ಹಾಕಿ ಲೈಟನ್ನು ಕೂಗು ಬರುವಲ್ಲಿಗೆ ಹಾಕಿ ನೋಡುತ್ತೇನೆ. ನಾಯಿ ಹುಲಿಯು ಸಾಹುಕಾರರ ಬಲಗೈಗೆ ಬಾಯಿ ಹಾಕಿ ಒಂದು ಹಿಡಿ ಮಾಂಸವನ್ನು ತೆಗೆದು ಬಿಚ್ಚಿದ ಬಾಯಿಯನ್ನು ಮುಚ್ಚದೆಯೇ ಪ್ರಾಣ ಬಿಟ್ಟಿದೆ. ಕುഞ്ഞുಮೋನುವನ್ನು ನಾನು ಎಳೆದು ಈಚೆಗೆ ನಿಲ್ಲಿಸಿದ್ದೇ ತಡ ಆ ನೀಲ ದೇಹವು ಮಾರ್ಗದಲ್ಲಿಯೇ ಕುಸಿದು ಬಿತ್ತು. ಏನಾಯಿತು? ಕುഞ്ഞുಮೋನುವಿನ ಕೈಯನ್ನು ಕಚ್ಚಿದ್ದು ಯಾವುದು? ನಾಯಿ ಹುಲಿ ಅಂತ ಹೇಳಿದ್ರೆ ತೋಳ ಒಂದು ಅವರ ಕೈಯನ್ನು ಕಚ್ಚಿ ಒಂದು ಹಿಡಿ ಮಾಂಸವನ್ನು ತೆಗೆದು ಅಲ್ಲಿಯೇ ಪ್ರಾಣ ಬಿಟ್ಟಿತ್ತು. ಲೈಟನ್ನು ಕೂಗು ಬರುವಲ್ಲಿಗೆ ಹಾಕಿ ನೋಡಿದಾಗ ಇಂತಹ ಒಂದು ದೃಶ್ಯ ಕಾಣುತ್ತದೆ. ಹಾಗೆ ಕುഞ്ഞുಮೋನುವನ್ನು ಎಳೆದು ಈಚೆಗೆ ನಿಲ್ಲಿಸಿದ್ದೇ ತಡ ಆ ನೀಳ ದೇಹವು ಮಾರ್ಗ ಬದಿಯಲ್ಲಿಯೇ ಕುಸಿದು ಬಿತ್ತು. ಅಂದ್ರೆ ಪ್ರಜ್ಞಾಹೀನರಾದ್ರು. ಕೈಯಿಂದ ಮಾಂಸವನ್ನು ಕಿತ್ತಂತಹ ಸಂದರ್ಭದಲ್ಲಿ ಏನು ನಿತ್ರಾಣಗೊಂಡು ಅಲ್ಲಿ ಕುഞ്ഞുಮೋನು ಕುಸಿದು ಬೀಳ್ತಾರೆ. ಫ್ಲಾಸ್ಕಿನಿಂದ ನೀರು ತೆಗೆದು ಶೈತ್ಯೋಪಚಾರ ಮಾಡಿದ ನಂತರವೇ ಬೋಧ ಬಂದುದು. ಚೇತರಿಸಿದ ಸಾಹುಕಾರರನ್ನು 2-3 ಕೂಡಿ ಆಧರಿಸಿ ನಮ್ಮ ಕೊಂಟಾರಿನ ಮನೆಗೆ ಬಂದು ಮಲಗಿದ್ದ ಅತ್ತೆಯನ್ನು ಮಕ್ಕಳನ್ನು ಎಬ್ಬಿಸಿದೆವು. ಎದುರಿಗೆ ಹುಲಿ ಹಿಡಿದು ರಕ್ತದಿಂದ ತೋಯಿದ ಈ ರಕ್ಕಸ ಗಾತ್ರದ ಶರೀರವನ್ನು ಕಂಡು ಅವರು ಮೂಕವಿಸ್ಮಿತರಾದರು. ಬೇಗನೆ ಕಾಫಿ ಮಾಡಿರೆಂದು ಹೇಳಿ ಸಾಹುಕಾರರಿಗೆ ಕಾಫಿ ಕುಡಿಸಿ ನೆರೆಯ ಚೋಮಪ್ಪ ಪೂಜಾರಿಯನ್ನು ಬರಮಾಡಿ ಹುಲಿಯ ಪಂಜಿನ ಹೊಡೆತದ ಹಲ್ಲಿನ ಇರಿತದ ನಂಜೇರದಂತೆ ಔಷಧಿ ಮಾಡಿಸಿ ಮೊದಲ ಉಪಚಾರವನ್ನು ಮಾಡಿದೆವು. ಅಷ್ಟರಲ್ಲಿ ಹೊಟ್ಟೆಯು ಹಸಿವೆಂದು ಅರಚತೊಡಗಿತು. ಸಾಹುಕಾರರಿಗೆ ಮಾಂಸವು ನಂಜೆಂದು ಗಂಜಿಯು ಅಜೀರ್ಣವೆಂದು ಹೇಳಿ ತೆಳಿ ಕುಡಿಸಿ ಪ್ರತೀಕಾರ ರೂಪದಲ್ಲಿ ಮಲಗಿಸಿ ನಾವು ಹೊಟ್ಟೆ ತುಂಬಾ ಉಂಡು ಮಲಗಲು ಅಣಿಯಾಗುವಾಗ ಕೋಳಿಯು ಕೊಕ್ಕೊಕ್ಕೋ ಎಂದು ಕೆಲೆಯಿತು. ಇಲ್ಲಿ ಹಾಗೆ ಅವರಿಗೆ ಶೈತ್ಯೋಪಚಾರವನ್ನು ಮಾಡಿ ಲೇಖಕರು ಕುഞ്ഞുಮೋನುವಿಗೆ ಶೈತ್ಯೋಪಚಾರವನ್ನೆಲ್ಲ ಮಾಡಿ ಎಬ್ಬಿಸ್ತಾರೆ. ಹಾಗೆ ಅವರಿಗೆ ಬೋಧ ಬಂತು, ಅಂದರೆ ಪ್ರಜ್ಞೆ ಪುನಃ ಬಂತು. ಚೇತರಿಸಿದಂತಹ ಸಾಹುಕಾರರನ್ನು 2-3 ಸೇರಿ ಆಧರಿಸಿ ಅವರನ್ನು ಲೇಖಕರ ಮಾವನ ಮನೆಗೆ ಕರೆದುಕೊಂಡು ಹೋಗ್ತಾರೆ. ಕುಂಡಾರಿಗೆ ಕರೆದುಕೊಂಡು ಹೋಗಿ ಅತ್ತೆಯನ್ನು ಮಕ್ಕಳನ್ನು ಎಬ್ಬಿಸಿ ಆಯಿತು. ಹಾಗೆ ಎದುರಿಗೆ ಹುಲಿ ಹಿಡಿದು ರಕ್ತದಿಂದ ತೋಯ್ದ ಅಂತ ಹೇಳಿದ್ರೆ ಒದ್ದೆಯಾದಂತಹ ರಕ್ಕಸ ಗಾತ್ರದ ದೊಡ್ಡ ಶರೀರವುಳ್ಳವರು ಯಾರು? ಕುഞ്ഞുಮೋನು. ರಾಕ್ಷಸ ಗಾತ್ರದ
ಶರೀರವುಳ್ಳಂತಹ ಕುಂಜುಮೋನುವನ್ನು ಏನು ಮಾಡ್ತಾರೆ, ಅವರನ್ನು ನೋಡಿ ಎಲ್ಲರಿಗೂ ಕೂಡ ಆಶ್ಚರ್ಯ ಆಗ್ತದೆ. ಮೂಕವಿಸ್ಮಿತರಾದರು, ಆಶ್ಚರ್ಯಗೊಂಡರು. ಬೇಗನೆ ಕಾಫಿ ಮಾಡಿರೆಂದು ಹೇಳಿ ಸಾಹುಕಾರರಿಗೆ ಕಾಫಿಯನ್ನು ಕೂಡ ಕುಡಿಸಿ ಆಯಿತು. ಆಮೇಲೆ ನೆರೆಯ ಚೋಮಪ್ಪ ಪೂಜಾರಿಯನ್ನು ಕರೆಸಿ ನಂಜು ಏರದಂತೆ, ನಂಜು ಅಂತ ಹೇಳಿದ್ರೆ ವಿಷ ಅಂತೇಳಿ ಅರ್ಥ, ಹುಲಿಯ ಪಂಜಿನ ಹೊಡೆತದ, ಅದರ ಉಗುರಿನಿಂದ ಆದಂತಹ ಹೊಡೆತದಿಂದಾಗಿ ಶರೀರಕ್ಕೆ ವಿಷ ಏರದ ಹಾಗೆಯೇ ಮದ್ದನ್ನು ಮಾಡಿಸಿ, ಔಷಧಿಯನ್ನು ಮಾಡಿಸಿ, ಮೊದಲ ಉಪಚಾರ ಪ್ರಥಮ ಚಿಕಿತ್ಸೆಯನ್ನು ಕೂಡ ಮಾಡಿಸಲಾಯಿತು. ಅಷ್ಟರಲ್ಲಿ ಹೊಟ್ಟೆಯು ಹಸಿವು ಎಂಬುದಾಗಿ ಅರಚತೊಡಗಿತು. ಸಾಹುಕಾರರಿಗೆ ಮಾಂಸ ನಂಜು, ಕುಂಜುಮನುವಿಗೆ ಈಗಾಗಲೇ ನಂಜು ಆದ ಕಾರಣ ಏನಾಯಿತು, ಅವರಿಗೆ ಮಾಂಸ ಹಿಡಿಸಲಿಕ್ಕಿಲ್ಲ ಎಂಬುದಾಗಿ ಅವರಿಗೆ ಕೇವಲ ತಿಳಿಯನ್ನು ಕುಡಿಸಿ ಅವರನ್ನು ಅಲ್ಲಿಯೇ ಮಲಗಿಸಿ, ಇವರು ಎಲ್ಲರೂ ಕೂಡ ಬೇಟೆಗೆ ಹೋದವರು ಮತ್ತು ಲೇಖಕರು ಹೊಟ್ಟೆ ತುಂಬ ಊಟವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಬೆಳಗಾಗ್ತದೆ, ಕೋಳಿ ಕೊಕ್ಕೊ ಎಂಬುದಾಗಿ ಕೆಲೆಯುತ್ತದೆ.